ಶಾಸಕರಾದ ಶರತ್ ಬಚ್ಚೇಗೌಡರಿಗೆ ಸಚಿವ ಸ್ಥಾನ ಸಿಗಲೆಂದು ಕಿಲ್ಲೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಹನುಮ ಜಯಂತಿ ಪ್ರಯುಕ್ತ ಪ್ರಸಾದ ವಿತರಣೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಕೋಟೆಯಲ್ಲಿರುವ ಸಾವಿರಾರು ವರ್ಷಗಳ ಇತಿಹಾಸವಿರುವ ಕಿಲ್ಲೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಇಂದು ಶಾಸಕ ಶರತ್ ಬಚ್ಚೇಗೌಡರು ಸಚಿವರಾಗಲೆಂದು BMRDA ಮಾಜಿ ಅಧ್ಯಕ್ಷರಾದ ವಿಜಯಕುಮಾರ್ ಸೇರಿದಂತೆ ಸದಾನಂದರವರು ಹಾಗೂ ಸುಬ್ಬರಾಜುರವರು, ಸುಭಾಷ್ ಗೌಡರವರು, ಆಂಜನಪ್ಪ ಸೇರಿದಂತೆ ಶರತ್ ಬಚ್ಚೇಗೌಡರ ಅಭಿಮಾನಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಈ ದೇವಾಲಯವನ್ನು ಮಾಜಿ ಸಂಸದರಾದ BN ಬಚ್ಚೇಗೌಡ ನೇತೃತ್ವದಲ್ಲಿ 23 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಮಾಡಿ ಅಂದಿನಿಂದ 23 ವರ್ಷಗಳ ಕಾಲ ನಿರಂತರವಾಗಿ ಹನುಮ ಜಯಂತಿಯಂದು ವಿಶೇಷ ಪೂಜೆಗಳನ್ನು ಸಲ್ಲಿಸಿ 10,000ಕ್ಕೂ ಹೆಚ್ಚು ಭಕ್ತರಿಗೆ ಅನ್ನದಾನ ಮಾಡಲಾಗುವುದು. ಈ ವರ್ಷದ ಹನುಮ ಜಯಂತಿ ಪ್ರಯುಕ್ತವಾಗಿ ಹನುಮಂತ ಸ್ವಾಮಿಗೆ ಬೆಣ್ಣೆ ಅಲಂಕಾರದೊಂದಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಉದ್ದಿನಡೆ ಹಾರವನ್ನು ಹಾಕುವ ಮುಖಾಂತರವಾಗಿ 10,000ಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನದಾನವನ್ನು ಮಾಡಲಾಗಿದೆ. BMRDA ಮಾಜಿ ಅಧ್ಯಕ್ಷರಾದ ವಿಜಯಕುಮಾರ್ ಅವರು ಮಾತನಾಡಿ, ಕೋಟೆ ವಾರ್ಡ್ನಲ್ಲಿ ಚೋಳರ ಕಾಲದಲ್ಲಿ ನಿರ್ಮಾಣವಾದ ಪ್ರಮುಖವಾದ 5 ದೇವಾಲಯಗಳಿದ್ದು ಎಲ್ಲ ದೇವಾಲಯಗಳಲ್ಲೂ ಕೂಡ ಇಂದು ಶಾಸಕ ಶರತ್ ಬಚ್ಚೇಗೌಡರಿಗೆ ಸಚಿವ ಸ್ಥಾನ ಸಿಗಲೆಂದು ವಿಶೇಷ ಅರ್ಚನೆ ಪೂಜೆಗಳನ್ನು ಸಲ್ಲಿಸಲಾಗಿದೆ. ಅಂತೆಯೇ ಕೋಟೆ ವಾರ್ಡ್ನಲ್ಲಿರುವ ಕಿಲ್ಲೆ ಆಂಜನೇಯ ಸ್ವಾಮಿ ದೇವಾಲಯವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು, ಆ ದೇವಾಲಯ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ 23 ವರ್ಷಗಳ ಹಿಂದೆ BN ಬಚ್ಚೇಗೌಡರ ನೇತೃತ್ವದಲ್ಲಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಲಾಯಿತು. ಅಂದಿನಿಂದ ಇಂದಿನವರೆಗೆ ಪ್ರತಿ ವರ್ಷವೂ ಕೂಡ ಹನುಮ ಜಯಂತಿ ಎಂದು ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನು ವಿತರಿಸಲಾಗುವುದು. ಇನ್ನು ಆಂಜನೇಯ ಸ್ವಾಮಿಯು ನಮ್ಮ ಶಾಸಕರಾದ ಶರತ್ ಬಚ್ಚೇಗೌಡರಿಗೆ ಸಚಿವ ಸ್ಥಾನ ನೀಡಲಿ, ಹಾಗೆಯೇ ನಾಡಿನ ಜನತೆಗೆ ಮಳೆ ಬೆಳೆ ನೀಡಿ ಸಮೃದ್ಧಿಯಾಗಲಿ ಎಂದು ಪ್ರಾರ್ಥಿಸಲಾಗಿದೆ ಎಂದು ತಿಳಿಸಿದರು. ಸಮಾಜ ಸೇವಕರು BMRDA ನಿರ್ದೇಶಕರಾದ ಡಾಕ್ಟರ್ HM ಸುಬ್ಬರಾಜುರವರು ಮಾತನಾಡಿ, ವಿಜಯಕುಮಾರ್ ಅವರ ಕುಟುಂಬವು ಕಳೆದ 23 ವರ್ಷಗಳಿಂದ ಹನುಮ ಜಯಂತಿಯನ್ನು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದು, ಇಂದು ವಿಶೇಷವಾಗಿ ಶಾಸಕ ಶರತ್ ಬಚ್ಚೇಗೌಡರು ಸಚಿವರಾಗಲೆಂದು ಪೂಜೆಯನ್ನು ಸಲ್ಲಿಸಿದ್ದಾರೆ. ಆ ಹನುಮಂತನ ಕೃಪೆ ಎಲ್ಲರಿಗೂ ಸಿಗಲಿ ಎಂದರು. ಇನ್ನು ಉದ್ಯಮಿಗಳಾದ ಸದಾನಂದರವರು ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿ, ನಾಡಿನ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳನ್ನು ಕೋರಿ ಶರತ್ ಬಚ್ಚೇಗೌಡರು ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಈ ದಿನ ವಿಶೇಷವಾಗಿ ಹನುಮ ಜಯಂತಿ ಹಬ್ಬದ ಶುಭಾಶಯಗಳು. ದೇಶಾದ್ಯಂತ ಈ ದಿನ ಹನುಮ ಜಯಂತಿ ಅವರವರ ಒಂದು ಭಕ್ತಿ ಭಾಳ ವಿಜೃಂಭಣೆಯಾಗಿ ಎಲ್ಲ ಹನುಮ ದೇವಸ್ಥಾನದಲ್ಲಿ ಇವತ್ತು ನಡೆಯುತ್ತದೆ. ಅದೇ ರೀತಿ ಈ ಒಂದು ಹೊಸಕೋಟೆ ಟೌನ್ನಲ್ಲಿ ಐತಿಹಾಸಿಕ ಇರುವಂಥ ಚೋಳರ ಕಾಲದ ಕಿಲ್ಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಸುಮಾರು 23 ವರ್ಷಗಳ ಹಿಂದೆ ಶ್ರೀಮಾನ್ ಶ್ರೀ ಬಚ್ಚೇಗೌಡರು ಒಂದು ಅಮೃತ ಹಸ್ತದಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಸಿದ್ರು. ಅಂದಿನಿಂದ ಹನುಮ ಜಯಂತಿ ಅಂದರೆ ನಮ್ಮ ಟೌನಿನ ಜನತೆಗೆ ಆ ವರ್ಷದಿಂದ ಪ್ರಚಾರ ಪಡಿಸಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಜನಗಳು ದೇವರ ಒಂದು ಕೃಪೆಗೆ ಪಾತ್ರರಾಗ್ತಾರೆ. ಇದೆಲ್ಲ ಮುಖ್ಯವಾಗಿ ಏನು ನಮ್ಮ ಈ ದಿನ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಅಂದರೆ ಅದು ನಮ್ಮ ಬೆಣಗಾನಹಳ್ಳಿ ಕುಟುಂಬದ ನಮ್ಮ ಮಾಜಿ ಸಚಿವರಾದಂಥ ಲೋಕಸಭೆ ಸದಸ್ಯರಾದ ಬಚ್ಚೇಗೌಡರಿಗೆ ದೇವರು ಆರೋಗ್ಯ ಆಯುಷು ಚೆನ್ನಾಗಿ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಯಾಕಂದರೆ ಈ ದಿನ ನಮ್ಮ ಕೋಟೆ ಅಂದರೆ ಭಾಳ ಐತಿಹಾಸಿಕ ಇರುವಂಥ ಕೋಟೆ. ಇಲ್ಲಿ ಒಂದು 6 ದೇವಸ್ಥಾನ ಇರುತ್ತೆ. ಮೊದಲನೇದಾಗಿ ಕೋಟೆ ಗಂಗಮ್ಮ ದೇವಸ್ಥಾನಿ, ಮತ್ತು ಪಾಂಡುರಂಗ ವಿಠಲೇಶ್ವರನ ದೇವಸ್ಥಾನ, ಮತ್ತು ವರದರಾಜ ಸ್ವಾಮಿ ದೇವಸ್ಥಾನ, ಮತ್ತು ಶಾರದಾಂಬ ದೇವಸ್ಥಾನ, ಮತ್ತು ಕಿಲ್ಲೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಮತ್ತು ಚೋಳರ ಕಾಲದ ಅವಿಮುಖೇಶ್ವರ ಸ್ವಾಮಿ ದೇವಸ್ಥಾನ ಎಂದು ಇದು ಎಲ್ಲ ಒಂದು ನಮ್ಮ ಬಚ್ಚೇಗೌಡರ ಕಾಲದಿಂದನೂ ಇದು ಭಾಳ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಅದೇ ರೀತಿ ನಮ್ಮ ಏನು ಈಗಿನ ನಮ್ಮ ಜನಪ್ರಿಯ ಆಶಾ ಕಿರಣ ಯುವಕರ ಕಣ್ಮಣಿ ನಮ್ಮ ಶರತ್ ಬಚ್ಚೇಗೌಡರ ಹುಟ್ಟು ಹಬ್ಬ ಇವತ್ತು ಅವರಿಗೆ ದೇವರು ಆರೋಗ್ಯ ಆಯುಷ್ಯ
ಕೊಟ್ಟು ಮುಂದಿನ ಒಂದು ಏನು ರೀಶಫಲ್ ಇದೆ ಅದರಲ್ಲಿ ಅವರಿಗೆ ಒಂದು ಮಂತ್ರಿ ಸ್ಥಾನನೂ ಸಿಕ್ಕಲಿ ಅಂತ ಇವತ್ತು ಅವರ ಅಭಿಮಾನಿಗಳು ಇವತ್ತು ಏನು ಅವಿಮುಖೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಒಂದು ಕೋಟೆ ಬಳಗದವರು ಬೆಣ್ಣೆ ಅಲಂಕಾರ ಸಹ ಇವತ್ತು ವಿಶೇಷವಾಗಿ ಮಾಡಿರ್ತಾರೆ. ಅದು ಸಹ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಇವತ್ತೇನು ನಮ್ಮ ಕಿರ್ಲೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಅಭಿಷೇಕ, ನಂತರ ಬೆಣ್ಣೆ ಅಲಂಕಾರ, ಹೂವಿನ ಅಲಂಕಾರ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಭಕ್ತಾದಿಗಳು ಇವತ್ತು ಏನು ಒಂದು ಪ್ರತಿ ವರ್ಷ ಪುಳಿಯೋಗರೆ ಮತ್ತು ಸಜ್ಜಿಗೆ, ಒಂದು ಉದ್ದಿನ ವಡೆ ಅನ್ನೋದು ಸಾವಿರಾರು ಸಂಖ್ಯೆಯಲ್ಲಿ ಬೆಳಿಗ್ಗೆ 6ರಿಂದ ಆರಂಭ ಆಗಿ ರಾತ್ರಿ 6 ಗಂಟೆವರೆಗೂ ಎಷ್ಟೇ ಜನ ಬಂದ್ರೂ ನಮ್ಮ ಒಂದು ಏನು ನಮ್ಮ ಈ ಕೋಟೆ, ನನ್ನ ಹಿತೈಷಿಗಳು ಎಲ್ಲ, ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಒಂದು ಒಗ್ಗಟ್ಟಿನಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಎಂದು ಹೇಳಿ, ದೇವರು ಎಲ್ರಿಗೂ ಈ ಹನುಮ ಜಯಂತಿ ಎಲ್ರಿಗೂ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಲಿ ಅಂತ ಆದೇಶಿಸ್ತಾ ಸಮಸ್ತ ನಾಡಿನ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು. ನಮ್ಮ ಪುರಾಣ ಪ್ರಸಿದ್ಧ ಕೋಟೆಯಲ್ಲಿ ಕಿಲೋ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಮಾಜಿ BMRD ಅಧ್ಯಕ್ಷರಾದ ವಿಜಯಕುಮಾರು ಮತ್ತು ಅವರ ಕುಟುಂಬದವರು, ಮುನಿನಯ್ಯನಪ್ಪನವರ ಕುಟುಂಬದವರು ಸುಮಾರು 23 ವರ್ಷಗಳಿಂದ ಹನುಮನ್ ಜಯಂತಿ ದಿನ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಿಸಿ ಮತ್ತು ಸುಮಾರು ಸಾವಿರಾರು ಜನಕ್ಕೆ, ಕಡಿಮೆ ಅಂದರೆ ಒಂದು 10,000 ಜನಕ್ಕೆ ಪ್ರಸಾದ ವಿಸರ್ಜನೆ ಮಾಡಿಸ್ತಾರೆ. ತುಂಬ ಅದ್ಭುತವಾಗಿ ನೀವು ನೋಡಿರಬೇಕು. ಹೊಸಕೋಟೆ ತಾಲೂಕಲ್ಲಿ ಯಾರು ಇಷ್ಟು ವಿಜೃಂಭಣೆಯಿಂದ ಮಾಡಲ್ಲ. 23 ವರ್ಷಗಳಿಂದ ನಮ್ಮ ವಿಜಯಕುಮಾರ್ ಅವರು ಅವ್ರ ಕುಟುಂಬದವ್ರು ನಡ್ಸ್ಕೊಂಡು ಬರ್ತಾ ಇದ್ದಾರೆ. ದೇವರು ಅವ್ರಿಗೆ ನಮ್ಮ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಮತ್ತು ಇವತ್ತು ಒಂದು ವಿಶೇಷ ದಿನ ಏನಂದರೆ ನಮ್ಮ ಹೊಸಕೋಟೆ ತಾಲೂಕಿನ ಶಾಶ್ವತ ಕೆಲಸಗಳ ಅಭಿವೃದ್ಧಿ ಅಧಿಕಾರರಾದಂಥ ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರವ್ರ ಹುಟ್ಟುಹಬ್ಬ ಇವತ್ತೇ. ಅವ್ರಿಗೂ ಸಹ ನಾವು ನಮ್ಮ ಎಲ್ಲ ಹೊಸಕೋಟೆ ಟೌನಿನ ತಾಲೂಕಿನ ನಾಡಿನ ಜನತೆಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಶುಭಾಶಯಗಳು. ಶರತ್ ಬಚ್ಚೇಗೌಡರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಆಂಜನೇಯ ಸ್ವಾಮಿ 100 ವರ್ಷ ಆಯುರಾರೋಗ್ಯ ಕೊಟ್ಟು ಅವ್ರಿಗೆ ಚೆನ್ನಾಗಿ ಕಾಪಾಡಲಿ ಅಂತಂದ್ಬಿಟ್ಟು ಶುಭಾಶಯ ಕೋರ್ತಾ ಇದ್ದೀನಿ.